ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಶಿ ವರ್ಲ್ಡ್ಗೆ. ಇದು ನಿನ್ನೆ ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು, ಎಲ್ಲ ರೆಡಿ ಆಗಿದ್ವಿ ಅಂತೇಳಿ ಹಾಗೆ ಈ ಪುಟ್ಟದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನನ್ನ ಪುಟ್ಟ ಮಗಳು ಸಿಕ್ಕಾಪಟ್ಟೆ ತರಲೆ ಆಗಿದ್ದಾಳೆ ಇವಾಗ. ನನ್ನ ಪ್ಲಾಂಟ್ಸ್ಗಳನ್ನ ಪೂರ್ತಿ ಬೋರ್ಡ ಮಾಡಿಬಿಟ್ಟಿದ್ದಾಳೆ, ಎಲ್ಲ ಕಿತ್ತಾಕೋದು ಕಲ್ತ್ಬಿಟ್ಟಿದ್ದಾಳೆ ಈಗ. ಸೊ ಅವಳಿಗೂ ಈಗೇನು ಗೊತ್ತಾಗಲ್ಲ, ಸುಮ್ಮನಾಗ್ಬಿಟ್ಟಿದ್ದೀನಿ. ಆ ಥರ ಎತ್ಕೊಂಡ್ರೆ ಅದ್ರದ್ದು ಎಲೆ ನೋಡಿ ಆ ಕಡೆ ಸೈಡಿಗೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ದಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಕ್ಕಿ ಮತ್ತು ಬೇಳೆ, ಸ್ವಲ್ಪ ಶೇಂಗಾ ಕೂಡ ಆ್ಯಡ್ ಮಾಡಿದ್ದೀನಿ, ತೊಳೆದು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇದರೊಟ್ಟಿಗೆ ಬೆಂಡೆಕಾಯಿ ಹುಳಿನೂ ಜೊತೆಗೇ ಮಾಡ್ತಾಯಿದ್ದೀನಿ. ಈಗ ಬಿಸಿಬೇಳೆ ಬಾತ್ಗೆ ತರಕಾರಿ ಅಂದರೆ ಮನೇಲಿ ಏನಿತ್ತು ಆ ತರಕಾರಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೀನ್ಸು, ನವಿಲುಕೋಸು, ಕ್ಯಾರೆಟು, ಆಮೇಲೆ ಸ್ವಲ್ಪ ಹೂಕೋಸಿತ್ತು, ಅದನ್ನು ಕೂಡ ಅರಿಶಿನ ಬಿಸಿನೀರು ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಬೆಂಡೆಕಾಯಿ ಹುಳಿ ಮಾಡ್ತೀನಿ ಅನ್ನಲ್ಲ, ಅದಕ್ಕೂ ಕೂಡ ಹುಣಸೆಹಣ್ಣನ್ನ ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಬೆಂಡೆಕಾಯಿ ಹುಳಿಗೆ ಹುಣಸೆಹಣ್ಣು ಸೊಳ್ಳೆ ಕಾಂಬಿನೇಷನ್ ಕೊಡುತ್ತೆ, ನನಗೆ ಸಖತ್ ಇಷ್ಟ ಅದು. ಮಕ್ಕಳನ್ನ ಕರ್ಕೊಂಡು ಆಚೆ ಹೊರಟಿದ್ದೀನಿ, ಹಾಗಾಗಿ ತಿಂಡಿ ಮತ್ತು ಅಡುಗೆ ಒಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫಸ್ಟ್ಗೆ ಬೆಂಡೆಕಾಯಿ ಹುರಿದಿಟ್ಕೋತಿದ್ದೀನಿ. ಯಾಕೆ ಅಂದರೆ ಬೆಂಡೆಕಾಯಿ ಹುರಿದು ಹಂಚ್ ಮೇಲೆ ಬಿಟ್ಟರೆ ಆ ಬಿಸಿಗೆ ಅದು ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರದ್ದು ನನ್ನ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಮಲಗಿದ್ದಾರೆ, ಎದ್ದಿದ್ರೆ ಏನಾದರೂ ಹಂಚ್ ಮೇಲೆ ಬಿಟ್ಟಿರ್ತೀನಲ್ಲ, ಹೋಗಿ ಬಂದು ಒಂದೊಂದು ಎತ್ಕೊಂಡು ತಿಂತಾರೆ, ಅಷ್ಟೊಂದು ಇಷ್ಟ. ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ. ಇದು ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನೆಕ್ಸ್ಟು ಕುಕ್ಕರ್ಗೆ ಬೇಳೆ ಎಲ್ಲ ಹಾಕಿ ಕೂಗಿಸ್ಕೋಬೋದಲ್ಲ ಅಂತ. ಇಲ್ಲಿ ತೊಳೆದಿಟ್ಕೊಂಡಿರೋ ಅಕ್ಕಿ, ಬೇಳೆ, ಶೇಂಗಾ ಒಟ್ಟಿಗೆ ಹೂಕೋಸು ಹಾಕಿಟ್ಟಿದ್ದೀನಿ. ಇನ್ನು ಮಿಕ್ಕಿದ ತರಕಾರಿ, ಕ್ಯಾರೆಟು, ನವಿಲುಕೋಸು, ಬೀನ್ಸು, ಬಟಾಣಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಕೂಗ್ಲಿಕ್ಕೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದಾಗುತ್ತೆ. ನಾನು ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋಬೋದು. ಹಾಗಾಗಿ ಇಲ್ಲಿ 2 ಕಪ್ ಅಕ್ಕಿ ಮತ್ತು 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ಹಾಕೋಬೋದಲ್ಲ ಅಂತ ಅಷ್ಟೇ. ಸೈಡ್ ಬೈ ಸೈಡು ಈ ಥರ ಮಾಡಿಕೊಂಡ್ರೆ ನಮ್ಮ ಅಡುಗೆ ಕೆಲಸ ಕೂಡ ಬೇಗನೆ ಆಗೋಗುತ್ತೆ. ನಾನಿಲ್ಲಿ ಬಿಸಿಬೇಳೆ ಬಾತ್ಗೆ ಪೌಡ್ರು ನನ್ನ ಕೈಲಿ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಹಾಗಾಗಿ ನಾನು ಋತುಶ್ರೀ ಪ್ರಾಡಕ್ಟ್ ಅವ್ರದ್ದು ಬಿಸಿಬೇಳೆ ಬಾತ್ ಪೌಡ್ರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಸಖತ್ ಚೆನ್ನಾಗಿದೆ ಇದು. ನಾನು ತುಂಬ ದಿನಗಳಿಂದ ಇವ್ರದ್ದೇ ತರಿಸ್ಕೋತಾ ಇದ್ದೀನಿ. ಇವ್ರದ್ದು ಸುಮಾರು ಪ್ರಾಡಕ್ಟ್ಸ್ ಇದೆ, ಟೇಸ್ಟ್ ವೈಸು ಸಖತ್ತಾಗಿದೆ, ಹಾಗಾಗಿ ಇದನ್ನೇ ತರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಒಂದು 5 ಜನಕ್ಕಾಗುತ್ತೆ. ಅಷ್ಟಕ್ಕೆ ಒಂದು 3 ಟೇಬಲ್ ಸ್ಪೂನ್ ಈ ಪೌಡ್ರು ಸಾಕಾಗುತ್ತೆ. ಇದು ಹೋಮ್ ಮೇಡ್ ಪೌಡರು, ಹಾಗಾಗಿ ತರಿಸ್ಕೋತಾ ಇದ್ದೀನಿ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಸೂಪರಾಗಿದೆ, ಹಾಗಾಗಿ ಸದ್ಯಕ್ಕೆ ಇದಕ್ಕೆ ಅಡಿಟ್ ಆಗಿದ್ದೀನಿ, ಈ ಪೌಡರ್ಗೆ. ಬೇರೆ ಯಾವುದೂ ತರಿಸ್ಕೋತಾ ಇಲ್ಲ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಗಂಟುಗಳು ಏನೂ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಗ್ಗರಣೆ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೋತೀನಿ, ಅದೆಲ್ಲ ಬೇಗ ಪ್ರೋಸೆಸ್ ಎಲ್ಲ ಆಗೋ ಅಷ್ಟರಲ್ಲಿ. ಗಂಟುಗಳು ಏನೂ ಇರಬಾರ್ದು, ಆ ಥರನೇ ನೋಡಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಕರಗಲ್ಲ ಬಿಸಿಬೇಳೆ ಬಾತಲ್ಲಿ ಗಂಟುಗಳು, ಆಮೇಲೆ ತಿನ್ನುವಾಗ ಅದೇ ಸಿಗುತ್ತೆ. ಈ ಥರ ನೀಟಾಗಿ ಕಲಿಸ್ಕೊಬೇಕು. ಇದ್ರೊಟ್ಟಿಗೆ ಬೆಂಡೆಕಾಯಿ ಹುಳಿ ಅನ್ನಲ್ಲ, ಅದಕ್ಕೂ ಕೂಡ ಸಾಂಬಾರು ಮಸಾಲೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಏನು ರುಬ್ಬಿ ಹಾಕ್ತಾಯಿಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪೌಡ್ರು, ಇಲ್ಲಿ ನಾನು ರುಚಿಗೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ನಾನು ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ನಾನಿಲ್ಲಿ ಕಾಯಿ ಏನು ರುಬ್ಬಿ ಹಾಕ್ತಾಯಿಲ್ಲ, ಹಾಗಾಗಿ ಸಾಂಬಾರು ಗಟ್ಟಿ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಜೋಳದ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಅದನ್ನೀಗ ನೈಸಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಸಿಂಪಲ್ ರೆಸಿಪಿ, ಜಾಸ್ತಿ ಮಸಾಲೆ ಇಲ್ಲ, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಸಾಂಬಾರು. ನೆಕ್ಸ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ತೆಂಗಿನೆಣ್ಣೆ ಜಾಸ್ತಿ ಬಳಸ್ತೀವಿ, ಹಾಗಾಗಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಎಲ್ಲ ಸಿಡಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಸ್ಲೈಸ್ ಮಾಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು
ನೆಕ್ಸ್ಟ್ ಒಂದು ಸ್ವಲ್ಪ ಸಾಂಬಾರಲ್ಲ, ಹಾಗಾಗಿ ಒಂದು ಅರ್ಧ ಮಾತ್ರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು, ಯಾಕೆಂದರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ, ಹಾಗಾಗಿ ಅದು ಸ್ಕಿಪ್ ಆಗಿದೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು, ಇಲ್ಲ ಅಂದರೆ ತಳ ಸೀದ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಇಮಿಡಿಯೇಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈ ಸಾಂಬಾರಿಗೆ ಅರ್ಧ ಮಾತ್ರ ಟೊಮೊಟೊ ಯೂಸ್ ಮಾಡಿದ್ದೀನಿ, ಯಾಕೆ ಅಂದರೆ ಹುಣಸೆ ಹುಳಿ ಕೂಡ ಹಾಕ್ತೀವಲ್ಲ, ಹುಳಿ ಜಾಸ್ತಿ ಆಗಬಾರ್ದು. ಹಾಗಾಗಿ ಅರ್ಧ ಟೊಮೊಟೊ, ಸ್ವಲ್ಪ ಸಾಂಬಾರಲ್ಲ, ಅರ್ಧ ಟೊಮೊಟೊ ಮಾತ್ರ ಹಾಕಿದ್ದೀನಿ. ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಂಡು ಆಲ್ರೆಡಿ ಹುರಿದು ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಕೂಡ ಇವಾಗ ಈ ಟೈಮಲ್ಲೇ ಸೇರಿಸ್ಬಿಡ್ತೀನಿ. ಅದು ಕುದಿಯುವಾಗ ಬೆಂಡೆಕಾಯಿ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಆವಾಗಲೇ ನೆನೆಸಿಟ್ಟಿದ್ನಲ್ಲ, ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಸಾಕಾಗುತ್ತೆ ಹುಣಸೆ ಹುಳಿ. ಹಾಗೆ ಇದಕ್ಕೊಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ತೀನಿ. ಇದು ಆಪ್ಷನಲ್ಲು, ನನಗೆ ಇಷ್ಟ ಸ್ಪೆಷಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದು ಚೆನ್ನಾಗಿ ಕುದೀಲಿ ಅಂತೇಳಿ ಮುಚ್ಚಿಟ್ಬಿಡ್ತೀನಿ. ಹಾಗೆ ಇನ್ನೊಂದು ಕಡೆ ಬಿಸಿಬೇಳೆಭಾತ್ಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ದು ಪ್ರೆಷರೆಲ್ಲ ಹೋಗಿದೆ, ಹಾಗಾಗಿ ಇದಕ್ಕೂ ರೆಡಿ ಮಾಡಿಕೊಂಡೆ. ನಾನು ಬಿಸಿಬೇಳೆಭಾತ್ಗೂ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಚಟಪಟ ಅಂತ ಸಿಡಿಸ್ಕೊಂಬಿಟ್ಟು ಆಮೇಲೆ ತರಕಾರಿಗಳನ್ನ ಹಾಕ್ಕೊಳ್ಳೋದು. ತರಕಾರಿ ಅಂದರೆ ಅದೇ ಈರುಳ್ಳಿ, ಟೊಮೊಟೊ ಇವಾಗ ಹಾಕ್ಕೋತೀನಿ ಒಗ್ಗರಣೆಗೆ. ಇದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಬೇಕು, ಹುಳಿ ಇರೋ ಟೊಮೊಟೊ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಹಾಗಾಗಿ ಒಂದು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಕಡ್ಡಿ ಆಗೋಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ಗೆ ಈರುಳ್ಳಿ ಹಾಕ್ಕೊಂಡು 1-2 ಸೌಟು ತಿರುಗಿಸ್ಬೇಕು ಅಷ್ಟೇ. ಕ್ರಂಚಿಯಾಗಿದ್ದರೆ ಬಿಸಿಬೇಳೆಭಾತ್ಗೆ ಚೆನ್ನಾಗಿರುತ್ತೆ ಈರುಳ್ಳಿ. ಜಾಸ್ತಿ ಫ್ರೈ ಆದರೆ ಮೆತ್ತಗೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಇವಾಗ ಬೇಕಾದರೆ ಉಪ್ಪು ಸ್ವಲ್ಪ ಹಾಕ್ಕೋಬೋದು. ನಾನು ಟೊಮೊಟೊ ಹಾಕಿದ ಉಪ್ಪು ಹಾಕ್ಕೋತೀನಿ, ಯಾಕಂದರೆ ಇವಾಗಲೇ ಉಪ್ಪು ಹಾಕ್ಬಿಟ್ರೆ ಈರುಳ್ಳಿ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈಗ ನೆಕ್ಸ್ಟು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನನಗೆ ಬಿಸಿಬೇಳೆಭಾತ್ ಅಂದರೆ ಕಡಿಮೆ ರೈಸ್ ಇರಬೇಕು, ಜಾಸ್ತಿ ತರಕಾರಿ ಹಾಕಬೇಕು, ಆವಾಗ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಹೀಗೇನಾ? ನನಗಂತೂ ಹೀಗೆ ಇರಬೇಕು, ಆವಾಗಲೇ ಸಿಕ್ಕಾಪಟ್ಟೆ ಟೇಸ್ಟ್ ಅನಿಸುತ್ತೆ ಬಿಸಿಬೇಳೆಭಾತು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕಲ್ಲ, ಬೇಗ ಬೇಯೋಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗುತ್ತೆ. ಮಧ್ಯದಲ್ಲಿ ಸ್ಟವ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೆಣ್ಮಕ್ಳು ಅಂದರೆ ಹಾಗೇನೆ ಅಲ್ವಾ, ಆಚೆ ಹೊರಟಿದ್ದಾರೆ ಅಂದರೆ 1 ನಿಮಿಷನೂ ವೇಸ್ಟ್ ಮಾಡದೆ ಏನು ಕೆಲಸಗಳು ಮಿಕ್ಕಿದೆ ಅಂತೇಳಿ ಪಟಪಟ ಅಂತ ಮಾಡಿಕೊಂಡು ಹೋಗ್ತಾರೆ. ಯಾಕೆಂದರೆ ಬಂದಮೇಲೆ ಮತ್ತೆ ನಾವೇ ಮಾಡಬೇಕಲ್ಲ. ಸೊ ಇವಾಗಲೇ ಮಾಡಿದರೆ ಬಂದಮೇಲೆ ಸ್ವಲ್ಪ ಆರಾಮಾಗಿರ್ಬೋದು ಅಂತ ನಾನು ಕೂಡ ಅದೇ ಕೆಲಸದಲ್ಲೇ ಇದ್ದೆ. ಒಟ್ಟೊಟ್ಟಿಗೆ ಬೇರೆ ಏನೇನಿದೆ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊತಾ ಇದ್ದೆ. ಸೊ ಇವಾಗ ಇದನ್ನು ಮುಚ್ಚಿ ಸ್ವಲ್ಪ ಅದು ಟೊಮೊಟೊ ಈರುಳ್ಳಿ ಎಲ್ಲ ಬೇಯ್ಕೊಳ್ಳೋಕ್ಕೆ ಬಿಡಬೇಕು. ಅಂದರೆ ಟೊಮೊಟೊ ಸಾಫ್ಟ್ ಆದರೆ ಮಾತ್ರ ಸ್ವಲ್ಪ ಟೇಸ್ಟ್ ಕೊಡೋದು. ಹಾಗಾಗಿ ಉಪ್ಪಾಕಿ ಅದನ್ನ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಚೆನ್ನಾಗಿ ಬೆಂದಿದೆ ತರಕಾರಿ, ಅಕ್ಕಿ ಬೇಳೆ ಎಲ್ಲ ಹಾಕಿಟ್ಟಿದ್ವಲ್ಲ. ನಾನು ಇದಕ್ಕೆ ಬಿಸಿ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿ ನೀರನ್ನೇ ಹಾಕ್ಕೊಬೇಕು. ತಣ್ಣೀರೇನಾದರೂ ಹಾಕ್ಕೊಂಡ್ರೆ ಒಗ್ಗರಣೆಯಲ್ಲಿ ಮತ್ತೆ ಸುಮಾರು ಹೊತ್ತು ಬೇಯಿಸ್ಬೇಕಾಗುತ್ತೆ. ಹಾಗಾಗಿ ಬಿಸಿನೀರು ಹಾಕ್ಕೊಂಡ್ರೆ ಪಟ್ಟಂತ ರೆಡಿಯಾಗೋಗುತ್ತೆ. ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು. ಈ ಕಡೆ ನೋಡ್ಬೋದು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ, ಟೊಮೊಟೊ ಸಾಫ್ಟಾಗಿ ಬೆಂದಿದೆ. ಟೊಮೊಟೊ ಚೆನ್ನಾಗಿ ಬೆಂದರೆ ಅದರದ್ದು ಹುಳಿ ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ನಾನು ಬೇಯಿಸ್ಕೊಳ್ತೀನಿ. ನೀವು ಬೇಕಿದ್ದರೆ ಇದಕ್ಕೆ ಎಕ್ಸ್ಟ್ರಾ ಹುಣಸೆ ಹುಳಿ ಸೇರಿಸ್ಕೊಬೋದು, ಆಪ್ಷನಲ್ ಅದು. ನಾನಿಲ್ಲಿ ಸೇರಿಸ್ತಿಲ್ಲ, ಟೊಮೊಟೊ ಮಾತ್ರನೇ ಆ್ಯಡ್ ಮಾಡ್ತಾ ಇರೋದು. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆಭಾತ್ ಪೌಡರು, ನೀರು ಹಾಕಿ ಈ ಟೈಮಲ್ಲಿ ಅದನ್ನು ಸೇರಿಸ್ಬೇಕು. ತರಕಾರಿ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹಾಕಿ ಚೆನ್ನಾಗಿ ಇದು ಇನ್ನೊಂದು ಕುದಿ ಬರಬೇಕು. ಹಾಕಿದ ಮೇಲೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ, ಈ ಥರ ಆಗೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು.
ಒಂದು ಒಂದು 5 ನಿಮಿಷಕ್ಕೇ ಕುದ್ಬಿಡುತ್ತೆ. ಆಲ್ರೆಡಿ ಒಗ್ಗರಣೆ ಕುದ್ದಿರುತ್ತಲ್ಲ ಹಾಗಾಗಿ. ನೆಕ್ಸ್ಟ್ ಇವಾಗ ಬೇಯಿಸ್ಕೊಂಡಿರೋಂಥ ತರಕಾರಿ, ಅಕ್ಕಿ ಬೇಳೆದು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ರೆಡಿನೇ ಆಗೋಗುತ್ತೆ. ನಾನು ಇವತ್ತು ತುಂಬೋಗಿತ್ತು ಅಂತೇಳಿ ಒಂದೆರಡು ಸೌಟ್ ಹಾಕಿದೆ. ನೆಕ್ಸ್ಟು ಪೂರ ಬಗ್ಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಬಿಸಿಬೇಳೆಬಾತು ಸಖತ್ತಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೆಕ್ಸ್ಚರೇ ಹೇಳ್ಕೊಡ್ತಾ ಇತ್ತು. ಬಿಸಿಬೇಳೆಬಾತ್ ಹೇಗಿದೆ ಅಂದರೆ ಮಾಡುವಾಗಲೇ ಗೊತ್ತಾಗುತ್ತೆ ಅದು ಚೆನ್ನಾಗಿದೆ ಅಂತೇಳಿ. ಬಟ್ ಏನು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಅನ್ನಕ್ಕೂ ಪ್ರತಿಯೊಂದು ಅಗಳಿಗೂ ಹಿಡ್ಕೋಬೇಕು ಅದು. ಆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಮಾತ್ರನೇ ಬಿಸಿಬೇಳೆಬಾತು ಟೇಸ್ಟ್ ಅನ್ಸೋದು. ಇಲ್ಲಾಂದರೆ ಒಂದು ಕಡೆ ಸಿಗುತ್ತೆ ಮಸಾಲೆ, ಇನ್ನೊಂದು ಕಡೆ ಸಿಗಲ್ಲ, ಆ ಥರ ಅನಿಸುತ್ತೆ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ನಮ್ಮ ಬಿಸಿಬೇಳೆಬಾತ್ ರೆಡಿನೇ ಆಗೋಯಿತು. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ನಾನು ಇವಾಗಲೇ ತಿನ್ನೋದ್ರಿಂದ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ತೆಳು ಮಾಡ್ಕೋಬೋದು. ಆಮೇಲೆ ಅದು ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಕೂಡ ಹಾಕ್ಕೊಬೋದು. ನನಗಿಲ್ಲಿ ತುಂಬ ಹಸಿ ಕಾಯಿ ಜಾಸ್ತಿ ಇತ್ತು ತುರಿದಿರೋದು ಅಂತೇಳಿ ಕಾಯಿ ತುರಿನೇ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ನನಗೆ ಇಷ್ಟ. ಹಾಗಾಗಿ ಮುಚ್ಚಿಟ್ರೆ ಮುಗೀತು ಕೊತ್ತಂಬರಿ ಸೊಪ್ಪು ಹಾಕಿ. ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಇದಕ್ಕೂ ಕೂಡ ಸ್ವಲ್ಪ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಟೇಸ್ಟ್ ನೋಡ್ಬೋದು ನೀವಿವಾಗ. ಉಪ್ಪು ಕಡಿಮೆ ಇದ್ದರೆ, ಖಾರ ಕಡಿಮೆ ಇದ್ದರೂ ಕೂಡ ಇವಾಗೂ ಕೂಡ ಹಾಕ್ಕೊಬೋದು, ತೊಂದರೆ ಇಲ್ಲ. ಈ ಥರ ಒಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೂ ಉಪ್ಪು ಖಾರ ಹಾಕ್ಕೊಂಡ್ಮೇಲೆ 1 ಸೆಕೆಂಡ್ ಈ ಥರ ಕುದ್ಮೇಲೆ ಅದು ಮುಚ್ಚಿಟ್ಬಿಟ್ರೆ ಸಾಂಬಾರು ರೆಡಿನೇ ಆಗೋಯಿತು. ಅಷ್ಟರಲ್ಲಿ ನನ್ನ 3 ಜನನೂ ಮಕ್ಕಳು ಎದ್ದು ಬಂದರು. ಚಿಕ್ಕವಳು ನಾನು ನೋಡಿದ ತಕ್ಷಣ ಹಗ್ ಮಾಡಬೇಕು, ಓಡಿ ಬರ್ತಾಯಿತ್ತು. ನೋಡೋಕ್ಕೆ ಖುಷಿ ಅನ್ನಿಸ್ತಾಯಿತ್ತು. ಹೆಂಗೋ ಅವ್ರು ಬರೋ ಅಷ್ಟರಲ್ಲಿ ನನ್ನ ಅಡುಗೆ ತಿಂಡಿ ಎಲ್ಲ ಕೆಲಸ ಆಗಿತ್ತು. ಅದು ಖುಷಿ ಆಯಿತು. ಹೆಂಗೋ ನನ್ನ ಕೆಲಸ ಎಲ್ಲ ಆಗೋ ತನಕ ಒಬ್ಬರು ಎದ್ದು ಬಂದಿರಲಿಲ್ಲ. ಸೊ ಎದ್ದು ಬಂದ ತಕ್ಷಣ ಚಿಕ್ಕ ಮಕ್ಕಳಿಗೆ ಹಾಗೆ ಅಲ್ಲ, ಅಮ್ಮನ ಹತ್ರ ಒಂದು ಸ್ವಲ್ಪ ಹೊತ್ತು ಇರಬೇಕು, ಆವಾಗಲೇ ಅವ್ರಿಗೆ ಖುಷಿ ಆಗೋದು. ಅವಳನ್ನ ಮುದ್ದು ಮಾಡಿ ಸಮಾಧಾನ ಮಾಡಿ ಎಲ್ಲರನ್ನೂ ಸ್ನಾನಕ್ಕೆ ಕಳಿಸ್ದೆ. ಸೊ ತಿಂಡಿ ಒಟ್ಟಿಗೆ ಒಂದು ಜ್ಯೂಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೇರಳೆ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಜಾಸ್ತಿ ತರ್ತಾ ಇರ್ತಾರೆ ನಮ್ಮ ಮನೆಯವರು. ಆಮೇಲೆ ಮಳೆ ಬಂದಿತ್ತಲ್ಲ ಸ್ವಲ್ಪ, ಹಾಗಾಗಿ ಕೆಲವೊಂದು ನೇರಳೆ ಹಣ್ಣು ಹಾಳಾಗಿತ್ತು. ಹಾಗಾಗಿ ಜ್ಯೂಸ್ ಮಾಡಿಬಿಡೋಣ ಅಂದ್ಕೊಂಡೆ. ತೊಳೆದು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಹಾಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ಟೈಮ್ ಇಲ್ಲ. ಈ ಥರ ಮಾಡಿ ಕೊಟ್ಟರೆ ಬೇಗ ಬೇಗ ಕುಡ್ಕೊಂಬಿಡ್ತಾರೆ. ಉಪ್ಪು ಖಾರ ಹಾಕಿ ಕೊಟ್ಟರೆ ಅದನ್ನು ತಿನ್ನೋಕ್ಕೆ ತುಂಬ ಟೈಮ್ ತೊಗೊಳ್ತಾರೆ. ಹಾಗಾಗಿ ಜ್ಯೂಸ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲೇನಿಲ್ಲ, ಕಟ್ ಮಾಡಿರೋಂಥ ನೇರಳೆ ಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡಿದೆ. ಅಲ್ಲಿಗೆ ಕಲ್ಲರೇ ಚೇಂಜ್ ಆಗೋಯಿತು. ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಇಲ್ಲಿ ಎಲ್ಲರೂ ತಿಂಡಿ ಕೊಟ್ಟು ಮುಗಿಸಿ ಲಾಸ್ಟಲ್ಲಿ ನಾನು ತಿಂಡಿ ತಿಂತಾಯಿದ್ದೀನಿ. ಜ್ಯೂಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಬಿಸಿಬೇಳೆಬಾತ್ಗೆ ನನಗೆ ಬೂಂದಿ ಇರಬೇಕಿತ್ತು, ಇರಲಿಲ್ಲ. ಹಾಗಾಗಿ ನಿಪ್ಪಟ್ಟು ಹಾಕ್ಕೊಂಡು ತಿಂತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅರ್ಜೆಂಟಲ್ಲಿ ಮಾಡೋ ಅಡುಗೆ ಸಖತ್ತಾಗಿರುತ್ತೆ ಅಂತಾರಲ್ಲ, ನಿಜವಾಗ್ಲೂ ಸುಳ್ಳಲ್ಲ. ಅಷ್ಟು ಟೇಸ್ಟ್ ಆಗಿತ್ತು. ಯಾವಾಗಲೂ ಮಾಡೋದಕ್ಕಿಂತ ಒಂದು ಹೆಚ್ಚು ರುಚಿ ಇತ್ತು ಅಂತ ಹೇಳ್ಬೋದು. ಎಲ್ಲ ಅಮ್ಮಂದ್ರ ಕಥೆನೂ ಇದೆ ಅನ್ಕೋತೀನಿ ಅಲ್ವಾ. ಕರೆಕ್ಟಾಗಿ ಯಾರೂ ತಿಂಡಿ ತಿನ್ನಲ್ಲ ನೆಮ್ಮದಿಯಾಗಿ. ಅವತ್ತು ಸಂಡೇ ಬೇರೆ ಅಲ್ವಾ, ಸ್ಕೂಲ್ ಬೇರೆ ಇಲ್ಲ, ಎಲ್ಲರೂ ಮನೇಲೇ ಇದ್ದರು. ಸೊ ತಿಂಡಿ ತಿಂತ ಮಧ್ಯೆ ಅವ್ರು ಮಾಡೋ ಗಲಾಟೆಗಳನ್ನ ನೋಡ್ತಾ ಮಾತಾಡಿಸ್ತಾ ಇದ್ದೆ. ಅವರಿಬ್ಬರ ಜೊತೆ ಒಬ್ಬಳು ಸೇರಿಕೊಂಡು ತರಲೆ ಮಾಡ್ತಾಯಿದ್ಲು. ನಾನು ಮಾತಾಡ್ಸಿದ ತಕ್ಷಣವೇ ಅಮ್ಮ ಇಲ್ಲಿದ್ದಾರೆ ಅಂತೇಳಿ ಓಡಿ ಬಂದಳು. ಎಲ್ಲ ಅಮ್ಮಂದರು ಹೀಗೆ ಅಲ್ವಾ. ಆಮೇಲೆ ಅವಳಿಗೆ ತಿಂಡಿ ಬೇಡ, ತಿಂಡಿಗೆ ಯಾರು ಕೂರ್ತಾರೆ ಅವ್ರ ಜೊತೆ ಕೂರಬೇಕು ಅಷ್ಟೇ. ಆಮೇಲೆ ನನ್ನ ತಟ್ಟೆಯಲ್ಲಿ ನಿಪ್ಪಟ್ಟು ನೋಡಿದ್ಲಲ್ಲ, ಅದೇನು ಏನು ಅಂತೇಳಿ ಕೈ ಹಾಕ್ತಾಯಿದ್ಲು. ಹಾಗಾಗಿ ಸ್ವಲ್ಪ ಟೇಸ್ಟ್ ಮಾಡಿಸಿದೆ. ಇಷ್ಟ ಆಯಿತು ಅನಿಸುತ್ತೆ. ಬಟ್ ಅವಳಿಗೆ ತಿನ್ನಕ್ಕೆ ಬರಲ್ಲ, ಮಧ್ಯೆ ಅದನ್ನೇ ಕೇಳ್ತಾ ಇದ್ಲು. ಇನ್ನು ಪಾಪು ಜೊತೆ ಆಟ ಆಡಿಕೊಂಡೇ ತಿಂಡಿ ಮುಗಿಸಿದ್ದಾಯಿತು ನಂದು. ತಿಂಡಿ ಮುಗಿಸ್ಕೊಂಡು ಪಾಪುಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡೆ.
ಅಮ್ಮನ ಮನೆಗೆ ಹೊರಟಿದ್ದೆ. ಹಾಗಾಗಿ ಬೇಗ ಹೊರಟ್ರೆ ಆ ಕಡೆಯಿಂದ ಬೇಗ ಬರ್ಬೋದಲ್ಲ ಅಂತೇಳಿ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೋತಾ ಇದ್ದೆ. ಇನ್ನು ಫೈನಲಿ ಅಡುಗೆ ತಿಂಡಿ ಎಲ್ಲ ಆಯಿತು. ನಮ್ಮ ಓನರ್ಗೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ. ಎಷ್ಟಾಗುತ್ತೋ ಅಷ್ಟು ಕಿಚನ್ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಜೋಡಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾಯ್ತು. ಹುಡುಗರಿಗೆ ಸಿಕ್ಕಾಪಟ್ಟೆ ಖುಷಿ. ನನ್ನ ಚಿಕ್ಕ ಮಗಳು ಎಲ್ಲ ಹೊರಟ್ರೆ ಅವಳಿಗೆ ಗೊತ್ತಾಗುತ್ತೆ ಈ ರೆಡಿ ಮಾಡೋದೆಲ್ಲ. ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇದ್ಳು. ಸೊ ನಮ್ಮ ಅಮ್ಮನ ಮನೆ ಹತ್ರ ಇದೆ, ಹಾಗಾಗಿ ನಾವು 2 ವೀಲರಲ್ಲೇ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಹೋದ್ರೂ ಒಂದು 20 ಮಿನಿಟ್ಸಲ್ಲಿ ಹೋಗ್ತೀವಿ. ಹಾಗಾಗಿ 2 ವೀಲರ್ ತೊಗೊಂಡೆ. ನನ್ನ ದೊಡ್ಡ ಮಗಳಿಗೆ ಅಭ್ಯಾಸ ಇದೆ ಪಾಪುನೆಲ್ಲ ಕೂರಿಸ್ಕೊಂಡು ಹೋಗ್ತಿರ್ತೀವಿ. ಹಾಗಾಗಿ ಅವಳು ಕೂರಿಸ್ಕೊತಾಳೆ, ಏನು ಭಯ ಇಲ್ಲ. ಹಾಗಾಗಿ ಗಾಡೀಲೇ ಹೋಗ್ತಾ ಇದ್ದೀವಿ. ಇನ್ನೇನು ಹೋಗಿ ಹಿಂಗೆ ಬರೋದಲ್ಲ, ತೊಂದರೆನೂ ಇಲ್ಲ, ಭಯನೂ ಇಲ್ಲ. ಅವಳು ಕಂಫರ್ಟಾಗೇ ಕೂರಿಸ್ಕೊತಾಳೆ, ಪಾಪುಗೆ ಹಿಂಸೆನೇ ಆಗಲ್ಲ. ಹಾಗಾಗಿ ಗಾಡೀಲೇ ಹೋಗ್ತಾ ಇದ್ದೀವಿ. ಎಷ್ಟು ಖುಷಿ ಗೊತ್ತಾ ಅವಳಿಗೆ, ಆಚೆ ಹೋಗ್ತಿದ್ದೀವಿ ಅನ್ನೋದೆಲ್ಲ ಗೊತ್ತಾಗ್ತಿದೆ ಇವಾಗ. ಗಾಡಿ ತೆಗೆದ್ರೆ ಸಾಕು ಕಿರ್ಚಾಡ್ತಾಳೆ. ಅಲ್ಲಿಂದ ಇನ್ನೇನು ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದ ತಕ್ಷಣ ಎಲ್ಲರ ಮನೇಲಿ ಈ ಪ್ರೋಸೆಸ್ ಇದ್ದೇ ಇರುತ್ತೆ ಅಲ್ವಾ, ಮಗುಗೆ ದೃಷ್ಟಿ ತೆಗೆಯೋದು. ಇವರು ನಮ್ಮಮ್ಮ. ಪಾಪು ಎಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಪಿಳಿ ಅಂತ ಸುತ್ತ ನೋಡ್ತಾ ಇದ್ಲು. ಇನ್ನು ಇವರಿಬ್ಬರು ನನ್ನ ತಂಗಿ ಮಕ್ಕಳು. ನಮ್ಮ ಹುಡುಗರು ರಜದಲ್ಲಿ ಹೋಗಿದ್ರಲ್ಲ, ಹಾಗಾಗಿ ಚೆನ್ನಾಗೇ ಕುಣಿದಾಡ್ಬಿಟ್ಟಿದ್ರು ರಜದಲ್ಲಿ. ಹಾಗಾಗಿ ನಾವು ಬರ್ತೀವಿ ಅಂದ ತಕ್ಷಣ ಅವರು ಅಕ್ಕ ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ರಂತೆ. ಬಂದ ತಕ್ಷಣ ನೋಡಿ ಅವ್ರ ಆಟಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೋಗಲಿ ಬಿಡು ಅಂತ ಸುಮ್ಮನಾದೆ. ಹೋಗಲಿ ಬಿಡು ಅಲ್ಲ, ನಮ್ಮ ಮಾತೇ ಕೇಳಲ್ಲ ಅಲ್ಲಿ ಹೋದ ತಕ್ಷಣ. ಸೊ ಹಾಗಾಗಿ ಅವ್ರ ಪಾಡಿಗೆ ಅವ್ರನ್ನ ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟೆ. ಎಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ರು. ಮಕ್ಕಳು ಸೇರಿಕೊಂಡ್ರೆ ಅವ್ರದ್ದೇ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಮುಖದಲ್ಲಿ ಆ ನಗು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವರು ನಮ್ಮ ಆಂಟಿ. ನಾವೆಲ್ಲ ಸೇರಿ ಅಕ್ಕನ ಮನೆಗೆ ಹೊರಟಿದ್ವಿ. ಹಾಗಾಗಿ ಅವರು ಎಲ್ಲ ರೆಡಿ ಆಗಿದ್ದರು. ಊಟ ಮಾಡಿಲ್ಲ ಅಂತೇಳಿ ಗಡಿಬಿಡೀಲಿ ಊಟ ಮಾಡ್ತಾಯಿದ್ದಾರೆ ಅಷ್ಟೇ. ಇನ್ನು ಅಮ್ಮನ ಮನೇಲಿ ಹೋದರೆ ಹೆಣ್ಮಕ್ಳು ಯಾವ ಥರ ಬ್ಯುಸಿಯಾಗಿರ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಾಗಾಗಿ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ಲಿಕ್ಕೆ ಆಗಲಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮತ್ತು ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ದರೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.